ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 4ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ಕೆಲವೊಂದು ಸೀಕ್ರೆಟ್ ಆಗಿರುವಂಥ ಒಂದು ವಿಷಯಗಳ ಬಗ್ಗೆ ರಿವೀಲ್ ಮಾಡೋಣ. ಈ ವಿಡಿಯೋದಲ್ಲಿ 4ನೇ ಮನೆಯಲ್ಲಿ ಇರುವಂಥ ಒಂದು ಗ್ರಹಗಳ ಪ್ರಕಾರ ಕೆಲವು ರಹಸ್ಯಗಳು ಅದು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಈ ಥರ ಒಂದು 4ನೇ ಮನೆಯಲ್ಲಿ ಈ ಥರ ಗ್ರಹಗಳಿರುವಾಗ ಕೆಲವು ಸೀಕ್ರೆಟ್ ಆಗಿರುವಂಥ ವಿಷಯಗಳು ನಿಮಗೆ ಗೊತ್ತಿರಬೇಕಾಗ್ತದೆ. ನಿಮಗೆ ಸ್ವಂತ ನಿಮಗೆ ಗೊತ್ತಿದ್ದರೆ ನಿಮ್ಮ ಜಾತಕವನ್ನು ನೀವು ಇದು ಈಸಿಯಾಗಿ ಒಂದು ತಿಳ್ಕೊಬೋದು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ವೃಶ್ಚಿಕ ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ ಆದರೆ 1ನೇ ಮನೆ ಆಗುತ್ತೆ. ಇಲ್ಲಿ 4ನೇ ಮನೆ 1 2 3 4. ಇಲ್ಲಿ 4ನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ತುಂಬ ಕೋಮಲ ಸ್ವಭಾವ ಹೊಂದಿರ್ತೀರಿ ನೀವು. ನಿಮ್ಮ ಸ್ವಭಾವ ತುಂಬ ಒಂದು ಕೋಮಲ ಸ್ವಭಾವ ಆಗಿರ್ತದೆ. ಮಾನಸಿಕ ಶಾಂತಿ ಸಿಗ್ತದೆ. ಮತ್ತು ಫ್ಯಾಮಿಲಿ ಓರಿಯೆಂಟೆಡ್, ನಿಮಗೆ ಕುಟುಂಬಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಿ ನೀವು. 4ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಕುಟುಂಬಕ್ಕೆ ಹೆಚ್ಚು ಒತ್ತು ಕೊಡ್ತೀರಿ. ಮತ್ತು ತಾಯಿಯ ಬಗ್ಗೆ ಪ್ರೀತಿ, ತಾಯಿಯ ಕೇರಿಂಗ್ ತುಂಬ ಜಾಸ್ತಿ ಇರ್ತದೆ 4ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದಾಗ. ಇಲ್ಲಿ ಶುಕ್ರ ಗ್ರಹ ಇದ್ದಾಗ, ಇಲ್ಲಿ 4ನೇ ಮನೆಯಲ್ಲಿ ಶುಕ್ರ ಗ್ರಹ ಇದ್ದಾಗ ವಾಹನ ಸೌಕರ್ಯ ಸಿಗ್ತದೆ. ಜೀವನದಲ್ಲಿ ಎಲ್ಲ ಒಂದು ಸೌಕರ್ಯ ಸೌಲಭ್ಯ ಸಿಗ್ತದೆ. ಇದಂತೂ ಕನ್ಫರ್ಮ್, ಗ್ಯಾರಂಟಿ ಆಗುತ್ತೆ. ಇಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮಗೆ ಸುಖ ಸೌಲಭ್ಯ ಸಿಗ್ತದೆ. ನೀವು ಯಾವ ಥರ ಸಿಚುವೇಶನ್ ಇದ್ದರೂ ಕೂಡ ನಿಮಗೆ ವಾಹನ ಸೌಕರ್ಯ, ಈ ಥರ ಸೌಕರ್ಯಗಳು ಸಿಗುತ್ತೆ. ಉದಾಹರಣೆಗೆ ಇದೇನಾದರೂ ಲಗ್ನ ಆಗಿ ಇದು 4ನೇ ಮನೆ ಆಗುತ್ತೆ. 4ನೇ ಮನೆ ಆದಾಗ ಇಲ್ಲೇನಾದರೂ ಶನಿಗ್ರಹ ಇದ್ದರೆ, 4ನೇ ಮನೆಯಲ್ಲಿ ಶನಿಗ್ರಹ ಇದ್ದರೆ ನಿಮ್ಮ ತಾಯಿ ತುಂಬ ಕಟ್ಟುನಿಟ್ಟಿನ ವ್ಯಕ್ತಿತ್ವ ಹೊಂದಿರ್ತಾರೆ. ಬಟ್ ನೀವು ವಾಸಿಸುವ ಮನೆ ತುಂಬ ಹಳೆಯದಾಗಿರ್ತದೆ. ಇದಂತೂ ಕನ್ಫರ್ಮ್ ಹೌದು. ನೀವು ಎಷ್ಟು ರಿಚ್ ಆಗಿರ್ಬೋದು, ನೀವು ಎಷ್ಟೊಂದು ರಿಚ್ ಆಗಿದ್ದರೂ ಕೂಡ ನಿಮ್ಮ ವಾಸಿಸುವ ಮನೆ ಒಂಥರ ಹಳೆಯ ಮನೆ ಆಗಿರ್ತದೆ. ಅಥವಾ ರಿನ್ಯೂ ಮಾಡಿರುವಂಥ ಮನೆ, ಅಥವಾ ಮನೆಯಲ್ಲಿ ಒಂಥರ ಹಳೆಯ ವಸ್ತುಗಳು ಜಾಸ್ತಿ ಇರ್ತದೆ. ಇದಂತೂ ಪಕ್ಕ ಖಂಡಿತ ಆಗಿರ್ತದೆ. 4ನೇ ಮನೆಯಲ್ಲಿ ಏನಾದರೂ ಗುರು ಇದ್ದಾಗ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. 1 2 3 4. ಇಲ್ಲಿ ಏನಾದರೂ ಗುರುಗ್ರಹ ಇದ್ದಾಗ ನಿಮ್ಮ ಒಂದು ಮನೆ ತುಂಬ ವಿಶಾಲವಾಗಿರ್ತದೆ. ನಿಮ್ಮ ತಾಯಿ ತುಂಬ ಒಂದು ಬುದ್ಧಿಶಾಲಿಯಾಗಿರ್ತಾರೆ. ತುಂಬ ಒಂದು ಇಂಟೆಲಿಜೆಂಟ್ ತಾಯಿ. ನಿಮ್ಮ ತಾಯಿ ತುಂಬ ಒಂದು ಬುದ್ಧಿಶಾಲಿಯಾಗಿರ್ತಾರೆ ಅಂತ ಹೇಳ್ಬೋದು. ನಂತರ ಇಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ, 4ನೇ ಮನೆಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ನಿಮ್ಮ ತಾಯಿ ತುಂಬ ಕಟ್ಟುನಿಟ್ಟಿನ ವ್ಯಕ್ತಿತ್ವ ಹೊಂದಿರ್ತಾರೆ. ತುಂಬ ಒಂದು ಶಿಸ್ತಿನ ವ್ಯಕ್ತಿತ್ವ. 4ನೇ ಮನೆಯಲ್ಲಿ ಮಂಗಳ ಇದ್ದರೆ ನಿಮಗೆ ಆಸ್ತಿ ಸಿಗುತ್ತೆ. ಇದಂತೂ 100ಕ್ಕೆ 100% ಆಸ್ತಿ ಸಿಗುತ್ತೆ. ಏನಾದರೂ ಒಂದು ಸೈಟ್ ಅಥವಾ ಆಸ್ತಿ ಸಿಗ್ತದೆ 4ನೇ ಮನೆಯಲ್ಲಿ ಮಂಗಳ ಇದ್ದರೆ. ನಂತರ 4ನೇ ಮನೆಯಲ್ಲಿ ಏನಾದರೂ ರವಿಗ್ರಹ ಇದ್ದರೆ, 4ನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ನಿಮಗೆ ಸರ್ಕಾರಿ ಸೇವೆಯ ಒಂದು ಸೌಕರ್ಯ ಸಿಗ್ಬೋದು. 4ನೇ ಮನೆಯಲ್ಲಿ ರವಿಗ್ರಹ ಇದ್ದರೆ ಸರ್ಕಾರಿ ಸಂಬಂಧಿತ ಸೇವೆ ಸೌಕರ್ಯ ಸಿಗುವಂಥ ಚಾನ್ಸ್ ಇರ್ತದೆ. ಸರ್ಕಾರದಿಂದ ಸ್ವಲ್ಪ ಲಾಭ ಆಗುವಂಥ ಸಾಧ್ಯತೆ ಇರ್ತದೆ. 4ನೇ ಮನೆಯಲ್ಲಿ ರವಿ ಇದ್ದಾಗ ನೀವು ಸರ್ಕಾರಿ ಸಂಬಂಧಿತ ಕೆಲಸಕ್ಕೆ ಹೋದರೆ ಪಕ್ಕ ಬೇಗ ಆಗಿಬಿಡ್ತದೆ ಅಂತ ಹೇಳ್ಬೋದು. ಇಲ್ಲೇನಾದರೂ ರಾಹುಗ್ರಹ ಇದ್ದರೆ, ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ. ಇದು 4ನೇ ಮನೆ ಆಗಿ ಇಲ್ಲೇನಾದರೂ ರಾಹುಗ್ರಹ ಇದ್ದರೆ ಮನೆಯಲ್ಲಿ ತುಂಬ ಅಶಾಂತಿ ವಾತಾವರಣ ಇರ್ತದೆ. ನಿಮಗೆ ಇಲ್ಲಿ ಮನೆಯಲ್ಲಿ ಇರಲಿಕ್ಕೆ ತುಂಬ ಕಿರಿಕಿರಿ ಆಗ್ಬೋದು. ಮನೆಯಿಂದ ದೂರ ಇರ್ಬೋದು. ಆದಷ್ಟು ನೀವು ಮನೆಯಿಂದ ದೂರನೇ ಇರ್ತೀರಿ ಇಲ್ಲೇನಾದರೂ ರಾಹುಗ್ರಹ ಇದ್ದರೆ. ನಂತರ ಇಲ್ಲೇನಾದರೂ ಕೇತುಗ್ರಹ ಇದ್ದರೆ ತಾಯಿಯ ಸಮಸ್ಯೆ ಆಗ್ಬೋದು. ತಾಯಿಯ ಸಮಸ್ಯೆ ಮತ್ತು ಮನೆಯ ಸಮಸ್ಯೆ ಕೂಡ ಆಗ್ಬೋದು. ನಿಮ್ಮಿಂದ ಮನೆಯ ಸಮಸ್ಯೆ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಇಲ್ಲೇನಾದರೂ ಬುಧಗ್ರಹ ಇದ್ದರೆ, 4ನೇ ಮನೆಯಲ್ಲಿ ಬುಧಗ್ರಹ ಇದ್ದರೆ ಹ್ಯಾಪಿ ಫೀಲ್ ಆಗುತ್ತೆ. ನಿಮಗೆ ಯಾವಾಗಲೂ ತುಂಬ ಸಂತೋಷವಾದಂಥ ಒಂದು ಫೀಲ್ ಆಗುತ್ತೆ. ಮನೇಲಿ ಕೂಡ ಒಂಥರ ಸಂತೋಷದ ವಾತಾವರಣ ಇರ್ತದೆ. 4ನೇ ಮನೆಯಲ್ಲಿ ಬುಧಗ್ರಹ ಇದ್ದರೆ ಮನೇಲಿ ಕೂಡ ಒಂದು ಸಂತೋಷದ ವಾತಾವರಣ ಇರ್ತದೆ. ಇದು 4ನೇ ಮನೆಯಲ್ಲಿ ಇರುವಂಥ ಒಂದು ಕೆಲವು ಗ್ರಹಗಳ ಪ್ರಕಾರ ಕೆಲವು ಸೀಕ್ರೆಟ್ ರಹಸ್ಯವಾದಂಥ ವಿಷಯಗಳು. ಇದು ಪಕ್ಕ ಹಾಗೆ ಆಗುತ್ತೆ. 100ಕ್ಕೆ 100% ಹಾಗೇ ಆಗುತ್ತೆ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.